ಇಂದು ಜೂನ್ 22, 2025. ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ. ನಾನು ಲೌಕಿಕ ಆಕರ್ಷಣೆಗಳನ್ನು ಮೀರಿ ದೇವರ ಪ್ರೀತಿಯಲ್ಲಿ ವಿಲೀನಗೊಂಡಿದ್ದೇನೆ. ನಾನು ನನ್ನ ಬುದ್ಧಿಶಕ್ತಿಯನ್ನು ದೈವಿಕ ಸ್ಮರಣೆಯಿಂದ ಚೈತನ್ಯಗೊಳಿಸುತ್ತೇನೆ. ನಾನು ದೇವರ ಪ್ರೀತಿ, ಶಕ್ತಿ ಮತ್ತು ಸದ್ಗುಣಗಳನ್ನು ಆನುವಂಶಿಕವಾಗಿ ಪಡೆದಿದ್ದೇನೆ. ನಾನು ಎಲ್ಲ ಸಂಪರ್ಕಗಳಲ್ಲಿ ಆಳವಾದ ಆತ್ಮಪ್ರಜ್ಞೆಯನ್ನು ಅಭ್ಯಾಸ ಮಾಡುತ್ತೇನೆ. ನಾನು ಹಿಂಜರಿಕೆಯಿಲ್ಲದೆ ದೇವರ ಕರೆಗೆ ಪ್ರತಿಕ್ರಿಯಿಸುತ್ತೇನೆ. ನಾನು ಶುದ್ಧ ಭಾವನೆಗಳು ಮತ್ತು ಆಧ್ಯಾತ್ಮಿಕ ಉಡುಗೊರೆಗಳೊಂದಿಗೆ ಇತರರನ್ನು ಬೆಂಬಲಿಸುತ್ತೇನೆ. ನಾನು ನನ್ನ ಆಂತರಿಕ ಜಗತ್ತನ್ನು ಸ್ವಚ್ಛ ಮತ್ತು ಪ್ರಕಾಶಮಾನವಾಗಿ ಇಡುತ್ತೇನೆ. ನಾನು ಗುರುವಿಗೆ ಶರಣಾಗುವ ಮೂಲಕ ಗುರುವಾಗುತ್ತೇನೆ. ನಾನು ಪ್ರತಿ ಸಂವಹನದಲ್ಲೂ ದೇವರ ಪ್ರೀತಿಯನ್ನು ಹೊರಸೂಸುತ್ತೇನೆ. ನಾನು ಪರಮಾತ್ಮನಿಂದ ಆರಿಸಲ್ಪಟ್ಟ ದೈವಿಕ ಸೈನ್ಯದ ಭಾಗವಾಗಿದ್ದೇನೆ. ನಾನು ನಿಶ್ಚಯದಿಂದ ವ್ಯರ್ಥ ಮತ್ತು ನಕಾರಾತ್ಮಕತೆಯನ್ನು ತಿರಸ್ಕರಿಸುತ್ತೇನೆ. ನಾನು ಜಪಮಾಲೆಯಲ್ಲಿ ಸೇರಿಸಿಕೊಳ್ಳಲು ಯಾವಾಗಲೂ ಸಿದ್ಧನಾಗಿರುತ್ತೇನೆ. ನನ್ನ ಉಪಸ್ಥಿತಿಯು ಯಾವುದೇ ಸ್ಥಳದ ಕಂಪನಗಳನ್ನು ಮೇಲಕ್ಕೆತ್ತುತ್ತದೆ. ನಾನು ದಯಾಳು ಹೃದಯದೊಂದಿಗೆ ಸಹಕಾರದ ಉಡುಗೊರೆಯನ್ನು ನೀಡುತ್ತೇನೆ. ನಾನು ಆತ್ಮ ಪ್ರಜ್ಞೆಯ ದೃಷ್ಟಿಯ ಮೂಲಕ ಇತರರನ್ನು ಪರಿವರ್ತಿಸುತ್ತೇನೆ. ನಾನು ದೇವರ ಸಹವಾಸವನ್ನು ನನ್ನ ಶಾಶ್ವತ ಬೆಂಬಲವಾಗಿ ಅನುಭವಿಸುತ್ತೇನೆ. ನನ್ನ ಮನಸ್ಸು ಶಕ್ತಿಯುತ, ಶಾಂತಿಯುತ ಮತ್ತು ಶಿಸ್ತುಬದ್ಧವಾಗಿರುತ್ತದೆ. ದೇವರ ನಿಸ್ವಾರ್ಥ ಆಧ್ಯಾತ್ಮಿಕ ಪ್ರೀತಿಯನ್ನು ಪಡೆಯುವ ಹಕ್ಕನ್ನು ಹೊಂದಿರುವ ಆತ್ಮ ನಾನು. ನಾನು ಅಹಂಕಾರವನ್ನು ತ್ಯಜಿಸಿ ದೈವಿಕ ಸಹಕಾರವನ್ನು ಪಡೆಯುತ್ತೇನೆ. ನನ್ನ ಗಮನ ದೇವರು ಮತ್ತು ದೇವರ ಕಾರ್ಯದ ಮೇಲೆ ಕೇಂದ್ರೀಕೃತವಾಗಿದೆ. ನನ್ನ ಉನ್ನತ ಮನೋಭಾವದ ಮೂಲಕ ನಾನು ಇತರರನ್ನು ಮೇಲಕ್ಕೆತ್ತುತ್ತೇನೆ. ನನ್ನನ್ನು ವಿರೋಧಿಸುವವರನ್ನು ಸಹ ನಾನು ಆಶೀರ್ವದಿಸುತ್ತೇನೆ. ನಾನು ಪ್ರತಿ ಕ್ಷಣವೂ ಬಾಬಾನ ವಿಧೇಯ ಸಾಧನ. ನಾನು ಬ್ರಾಹ್ಮಣ ದೇವತೆ ಮತ್ತು ದೇವತೆಯಾಗುವ ಮನಸ್ಸಿನ ಕಸರತ್ತನ್ನು ಅಭ್ಯಾಸ ಮಾಡುತ್ತೇನೆ. ನಾನು ನನ್ನ ಕಾರ್ಯಗಳು ಮತ್ತು ಮಾತುಗಳಲ್ಲಿ ದೇವರ ಬೆಳಕನ್ನು ಪ್ರತಿಬಿಂಬಿಸುತ್ತೇನೆ. ವಿಜಯದ ಧ್ವಜವನ್ನು ಹಾರಿಸುವ ಗುರಿಯೊಂದಿಗೆ ನಾನು ನಡೆಯುತ್ತೇನೆ. ನಾನು ಯಾವುದೇ ವಾತಾವರಣದಲ್ಲಿ ಅಚಲವಾಗಿ ಉಳಿಯುತ್ತೇನೆ. ನಾನು ಪ್ರತಿ ಆತ್ಮವನ್ನು ವಿಶೇಷ ದೇವರಿಂದ ಪ್ರೀತಿಸಲ್ಪಟ್ಟವನಾಗಿ ನೋಡುತ್ತೇನೆ. ನಾನು ನಂಬಿಕೆಯಿಂದ ಚಲಿಸುತ್ತೇನೆ, ಬೆಂಬಲವು ಅನುಸರಿಸುತ್ತದೆ ಎಂದು ತಿಳಿದುಕೊಂಡು. ನನ್ನ ಪರಿಶುದ್ಧತೆ ಮತ್ತು ನಮ್ರತೆ ದೈವಿಕ ಸಹಾಯವನ್ನು ಆಕರ್ಷಿಸುತ್ತದೆ. ನಾನು ಭೌತಿಕ ವಸ್ತುಗಳು ಮತ್ತು ದೈಹಿಕ ಸಂಬಂಧಗಳಿಂದ ಪ್ರಭಾವಿತನಾಗಿರುವುದಿಲ್ಲ. ನಾನು ಉತ್ಸಾಹದಿಂದ ಆಧ್ಯಾತ್ಮಿಕ ಸೇವೆಯನ್ನು ವಿಸ್ತರಿಸುತ್ತೇನೆ. ನಾನು ನನ್ನ ಪ್ರಬಲ ದೃಷ್ಟಿಯ ಮೂಲಕ ಆತ್ಮಗಳನ್ನು ಪರಿವರ್ತಿಸುತ್ತೇನೆ. ನಾನು ತಂದೆ ಬ್ರಹ್ಮನಂತೆ ನಿರೀಕ್ಷೆಯಿಲ್ಲದೆ ನೀಡುತ್ತೇನೆ. ನಾನು ನಿರಂತರ ಆತ್ಮಪ್ರಜ್ಞೆಯ ಮನೋಭಾವವನ್ನು ಕಾಪಾಡಿಕೊಳ್ಳುತ್ತೇನೆ. ನನ್ನ ದೈವಿಕ ಪ್ರಯತ್ನವು ದೇವರ ಮೆಚ್ಚುಗೆಯನ್ನು ಗಳಿಸುತ್ತದೆ. ನಾನು ಶಕ್ತಿಯನ್ನು ನೀಡುತ್ತೇನೆ ಮತ್ತು ದೈವಿಕ ಸಮತೋಲನದೊಂದಿಗೆ ಶಕ್ತಿಯನ್ನು ತೆಗೆದುಕೊಳ್ಳುತ್ತೇನೆ. ಕೊನೆಯ ಮಣಿಯನ್ನು ಸಹ ಇನ್ನೂ ಆಯ್ಕೆ ಮಾಡಲಾಗಿದೆ ಎಂದು ನನಗೆ ನೆನಪಿದೆ. ನಾನು ದೇವರ ಕಾರ್ಯದಲ್ಲಿ ಸಹಕಾರಿ ಒಡನಾಡಿ. ನಾನು ಹಳೆಯ ಸಂಸ್ಕಾರಗಳಲ್ಲಿ ಅಲ್ಲ, ಸ್ಮರಣೆಯಲ್ಲಿ ವಿಲೀನವಾಗಿರುತ್ತೇನೆ. ನನ್ನ ಪ್ರೀತಿ ಮತ್ತು ಸಹಕಾರವು ಇತರರು ಮಹಾವೀರರಾಗಲು ಸಹಾಯ ಮಾಡುತ್ತದೆ. ನಾನು ಮಾಸ್ಟರ್ ಸರ್ವಶಕ್ತನಾಗುತ್ತೇನೆ.
ನಾನು ಎಳೆತ ಮತ್ತು ತಳ್ಳುವಿಕೆಯನ್ನು ಮೀರಿ ಆತ್ಮಪ್ರಜ್ಞೆಯ ಭಾವನೆಗಳಲ್ಲಿ ಉಳಿಯುತ್ತೇನೆ. ನಾನು ಶುದ್ಧತೆಯ ಮೂಲಕ ಜಪಮಾಲೆಯಲ್ಲಿ ನನ್ನ ಸ್ಥಾನವನ್ನು ಪಡೆದುಕೊಳ್ಳುತ್ತೇನೆ. ನಾನು ದೈವಿಕ ಜಪಮಾಲೆಯ ತಯಾರಿಕೆಯಲ್ಲಿ ನನ್ನ ಪಾತ್ರವನ್ನು ವಹಿಸುತ್ತೇನೆ. ನಾನು ನಮ್ರತೆ ಮತ್ತು ಶಕ್ತಿಯ ಉದಾಹರಣೆ. ನಾನು ಮೌನ ಮತ್ತು ಸ್ಪಷ್ಟತೆಯ ಮೂಲಕ ನನ್ನ ಮನಸ್ಸನ್ನು ಬಲಪಡಿಸುತ್ತೇನೆ. ನಾನು ಈ ಅಲೋಕ್ ಜನ್ಮವನ್ನು ದೈವಿಕ ಉತ್ಸಾಹದಿಂದ ಆಚರಿಸುತ್ತೇನೆ. ನನ್ನ ಮನಸ್ಸು, ದೇಹ ಮತ್ತು ಕ್ರಿಯೆಗಳು ದೇವರಿಗೆ ಶರಣಾಗಿವೆ. ನಾನು ಪ್ರೀತಿ ಮತ್ತು ಸ್ಫೂರ್ತಿಯ ಮೂಲಕ ಉತ್ತರಾಧಿಕಾರಿಗಳನ್ನು ಜಾಗೃತಗೊಳಿಸುತ್ತೇನೆ. ನನ್ನ ಉನ್ನತ ದೃಷ್ಟಿ ಮೂಲ ಸದ್ಗುಣಗಳನ್ನು ಮಾತ್ರ ನೋಡುತ್ತದೆ. ನಾನು ನನ್ನ ಕ್ರಿಯೆಗಳ ಮೂಲಕ ಒಳಗಿನ ದೇವತೆಯನ್ನು ಪ್ರತಿಬಿಂಬಿಸುತ್ತೇನೆ. ನಾನು ಪ್ರತಿಕ್ಷಣವನ್ನೂ ಪೂಜೆಗೆ ಅರ್ಹ ಆತ್ಮವಾಗಿ ಬದುಕುತ್ತೇನೆ. ನಾನು ಪ್ರತಿಯೊಂದು ಆತ್ಮದೊಂದಿಗೆ ಸಮಾನವಾಗಿ ಪ್ರೀತಿಸುತ್ತೇನೆ ಮತ್ತು ಸಹಕರಿಸುತ್ತೇನೆ. ನಾನು ನಂಬಿಕೆಯಿಂದ ತುಂಬಿದ್ದೇನೆ ಮತ್ತು ಭಯದಿಂದ ಮುಕ್ತನಾಗಿದ್ದೇನೆ. ನನ್ನ ಜೀವನವು ಒಳಗಿನ ದೇವತೆಯನ್ನು ಬಹಿರಂಗಪಡಿಸುತ್ತದೆ. ನಾನು ಸಮಯವನ್ನು ಗೌರವಿಸುತ್ತೇನೆ ಮತ್ತು ಅದನ್ನು ನೆನಪಿನಲ್ಲಿ ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ. ನಾನು ನನ್ನ ಆಧ್ಯಾತ್ಮಿಕ ಗುರಿ ಮತ್ತು ಉದ್ದೇಶದಲ್ಲಿ ಸ್ಥಿರವಾಗಿರುತ್ತೇನೆ. ನಾನು ಆರಂಭ ಮತ್ತು ಅಂತ್ಯದ ಸಂಸ್ಕಾರಗಳಲ್ಲಿ ಬೇರೂರಿದ್ದೇನೆ, ಮಧ್ಯದಲ್ಲಿ ಅಲ್ಲ. ನನ್ನ ಸ್ಥಿರ ಕಂಪನಗಳ ಮೂಲಕ ನಾನು ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ. ನಾನು ಉತ್ಸಾಹ ಮತ್ತು ಸಹಕಾರವನ್ನು ನೀಡುತ್ತೇನೆ. ನಾನು ಪ್ರತಿ ಕ್ಷಣವನ್ನೂ ವಿಜಯದ ಅರಿವಿನೊಂದಿಗೆ ಬದುಕುತ್ತೇನೆ. ನಾನು ಶುದ್ಧ ಭಾವನೆಗಳ ಮೂಲಕ ಆಧ್ಯಾತ್ಮಿಕ ಶಕ್ತಿಯನ್ನು ಹೊರಸೂಸುತ್ತೇನೆ. ನಾನು ನಿಯಂತ್ರಣವನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ನಂಬಿಕೆಯೊಂದಿಗೆ ನಡೆಯುತ್ತೇನೆ. ನಾನು ಉದಾರ ಹೃದಯಿ ಮತ್ತು ಶುಭ ಹಾರೈಕೆಗಳಿಂದ ತುಂಬಿದ್ದೇನೆ. ನಾನು ನನ್ನ ಉನ್ನತ ಹಣೆಬರಹದಲ್ಲಿ ಬೇರೂರಿದ್ದೇನೆ. ನಾನು ಆಳವಾದ ಪ್ರೀತಿಯಿಂದ ದೇವರ ನಿರ್ದೇಶನಕ್ಕೆ ಪ್ರತಿಕ್ರಿಯಿಸುತ್ತೇನೆ. ನಾನು ನನ್ನ ಮನಸ್ಸನ್ನು ಆಧ್ಯಾತ್ಮಿಕ ಅರಿವಿನಲ್ಲಿ ತರಬೇತಿ ಮಾಡುತ್ತೇನೆ. ನಾನು ಲೌಕಿಕ ಆಕರ್ಷಣೆಗಳಿಂದ ಪ್ರಭಾವಿತನಾಗಿಲ್ಲ. ನಾನು ಪರೋಪಕಾರಿ ಪ್ರಪಂಚದ ದೃಷ್ಟಿಯನ್ನು ಸಾಕಾರಗೊಳಿಸುತ್ತೇನೆ. ನಾನು ಆಧ್ಯಾತ್ಮಿಕ ರಾಜಮನೆತನ ಮತ್ತು ಸರಳತೆಯೊಂದಿಗೆ ನಡೆಯುತ್ತೇನೆ. ಆಂತರಿಕ ಮೌನದ ಮೂಲಕ ನಾನು ಪ್ರಬಲ ಫಲಿತಾಂಶಗಳನ್ನು ಅನುಭವಿಸುತ್ತೇನೆ. ನಾನು ದೌರ್ಬಲ್ಯವನ್ನು ನೋಡುವುದಿಲ್ಲ, ನಾನು ಸಾಮರ್ಥ್ಯವನ್ನು ನೋಡುತ್ತೇನೆ. ನಾನು ತಿದ್ದುಪಡಿಯ ಬದಲು ಸದ್ಗುಣವನ್ನು ಉಡುಗೊರೆಯಾಗಿ ನೀಡುತ್ತೇನೆ. ನಾನು ಹಳೆಯ ಪ್ರಪಂಚದ ಆಕರ್ಷಣೆಗಳಿಂದ ಬೇರ್ಪಟ್ಟಿದ್ದೇನೆ. ಹಳೆಯ ಸಂಸ್ಕಾರಗಳ ಸೆಳೆತದಿಂದ ನಾನು ಪ್ರಭಾವಿತನಾಗಿಲ್ಲ. ನಾನು ವಿಜಯದ ಜಪಮಾಲೆಯ ಮಣಿ. ನಾನು ಪ್ರತಿಯೊಂದು ಕ್ಷೇತ್ರದಲ್ಲೂ ದೈವತ್ವದ ಬೀಜಗಳನ್ನು ಬಿತ್ತುತ್ತೇನೆ. ನಾನು ವ್ಯಾಕುಲತೆ ಮತ್ತು ಸಂಘರ್ಷದಿಂದ ಮುಕ್ತನಾಗಿರುತ್ತೇನೆ. ಬಾಬಾ ಮೇಲಿನ ಪ್ರೀತಿಯ ಮೂಲಕ ನಾನು ಅಲೌಕಿಕ ಆನಂದವನ್ನು ಅನುಭವಿಸುತ್ತೇನೆ. ನನ್ನ ದೃಷ್ಟಿ, ವರ್ತನೆ ಮತ್ತು ಕಂಪನದಲ್ಲಿ ನಾನು ಹೊಸತನವನ್ನು ತರುತ್ತೇನೆ. ನಾನು ಪ್ರೀತಿಯನ್ನು ನೀಡುತ್ತೇನೆ, ಉಪನ್ಯಾಸಗಳಲ್ಲ. ನಾನು ಉತ್ತರಾಧಿಕಾರಿ ಗುಣಮಟ್ಟದ ಆತ್ಮ. ನಾನು ಬೆಳಕನ್ನು ಹರಡುವ ಆಧ್ಯಾತ್ಮಿಕ ಯೋಧ. ನಾನು ಆಂತರಿಕ ಮೌನದ ಮೂಲಕ ದೈವಿಕ ಜ್ಞಾನವನ್ನು ಪ್ರವೇಶಿಸುತ್ತೇನೆ. ನಾನು ಬಾಬಾ ಆಯ್ಕೆ ಮಾಡಿದ ಆಧ್ಯಾತ್ಮಿಕ ಉತ್ತರಾಧಿಕಾರಿಯಾಗಿ ಬದುಕುತ್ತೇನೆ. ನಾನು ನನ್ನ ಆಲೋಚನೆಗಳನ್ನು ಶುದ್ಧ ಮತ್ತು ಉನ್ನತವಾಗಿ ಉಳಿಯಲು ತರಬೇತಿ ನೀಡುತ್ತೇನೆ.
ನಾನು ವ್ಯರ್ಥ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ತ್ವರಿತವಾಗಿ ತಿರಸ್ಕರಿಸುತ್ತೇನೆ. ನಾನು ಶರಣಾದ ಹಂತದಲ್ಲಿಯೇ ಇರುತ್ತೇನೆ ಮತ್ತು ಎಲ್ಲರಿಂದಲೂ ಬೆಂಬಲವನ್ನು ಪಡೆಯುತ್ತೇನೆ. ದೇವರ ಪ್ರೀತಿಯೇ ಅತ್ಯುನ್ನತ ಶಕ್ತಿ ಎಂದು ನನಗೆ ನೆನಪಿದೆ. ನಾನು ನಿಯಮಿತವಾಗಿ ನನ್ನ ಮನಸ್ಸನ್ನು ಆಧ್ಯಾತ್ಮಿಕ ಅರಿವಿನಲ್ಲಿ ತರಬೇತಿಗೊಳಿಸುತ್ತೇನೆ. ನಾನು ಉನ್ನತ ಆತ್ಮಗಳ ಪ್ರಬಲ ಸಭೆಯನ್ನು ರಚಿಸಲು ಸಹಾಯ ಮಾಡುತ್ತೇನೆ. ನಾನು ಕೇವಲ ಪದಗಳ ಮೂಲಕವಲ್ಲ, ಕಂಪನಗಳ ಮೂಲಕ ಸೇವೆ ಮಾಡುತ್ತೇನೆ. ಜಗತ್ತಿಗೆ ಸೇವೆ ಸಲ್ಲಿಸುವ ಉನ್ನತಿಗೇರಿಸುವ ಆಲೋಚನೆಗಳನ್ನು ನಾನು ಆರಿಸಿಕೊಳ್ಳುತ್ತೇನೆ. ನಾನು ಇತರರನ್ನು ಶುದ್ಧ ಉದ್ದೇಶಗಳೊಂದಿಗೆ ಸಬಲಗೊಳಿಸುತ್ತೇನೆ. ನಾನು ಬಾಬಾರ ಕಾರ್ಯವನ್ನು ಉತ್ಸಾಹ ಮತ್ತು ಧೈರ್ಯದಿಂದ ಪೂರೈಸುತ್ತೇನೆ. ನಾನು ಆಧ್ಯಾತ್ಮಿಕ ಉಪಸ್ಥಿತಿಯ ಮೂಲಕ ಅಂಶಗಳನ್ನು ಶಾಂತಗೊಳಿಸುತ್ತೇನೆ. ತಾತ್ಕಾಲಿಕ ಸಂಸ್ಕಾರಗಳು ನನ್ನ ಮೇಲೆ ಪ್ರಭಾವ ಬೀರಲು ನಾನು ಬಿಡುವುದಿಲ್ಲ. ನಾನು ಜಗತ್ತಿಗೆ ದೈವಿಕ ಪ್ರಶಂಸೆಯನ್ನು ತರುತ್ತೇನೆ. ನಾನು ಅಂತರ್ಮುಖಿಯಾಗಿ ಮತ್ತು ಬಾಹ್ಯ ಪ್ರಭಾವಗಳಿಂದ ಸ್ಪರ್ಶಿಸಲ್ಪಡದೆ ಇರುತ್ತೇನೆ. ನಾನು ನಿರ್ಣಯಿಸುವುದಿಲ್ಲ, ನಾನು ಉನ್ನತಿ ನೀಡುತ್ತೇನೆ. ನನ್ನ ಮೂಲ ಮತ್ತು ಶಾಶ್ವತ ಸಂಸ್ಕಾರಗಳಲ್ಲಿ ನಾನು ಸ್ಥಿರವಾಗಿರುತ್ತೇನೆ. ನಾನು ಆಧ್ಯಾತ್ಮಿಕ ನಿರ್ಲಿಪ್ತತೆ ಮತ್ತು ಪ್ರೀತಿಯ ಮೂಲಕ ಮುನ್ನಡೆಸುತ್ತೇನೆ. ನಾನು ನಿಶ್ಚಲತೆಯಿಂದ ಯಶಸ್ಸನ್ನು ಸೃಷ್ಟಿಸುತ್ತೇನೆ. ನಾನು ಹಳೆಯ ಸಂಸ್ಕಾರಗಳ ಆಕರ್ಷಣೆಯಿಂದ ಮುಕ್ತನಾಗಿದ್ದೇನೆ. ನಾನು ದೈವಿಕ ತಂತ್ರಜ್ಞಾನದಂತೆ ಮೌನದ ಶಕ್ತಿಯನ್ನು ಪ್ರವೇಶಿಸುತ್ತೇನೆ. ಪ್ರೀತಿಯಲ್ಲಿ ಉಳಿಯುವ ಮೂಲಕ ನಾನು ಪ್ರಯತ್ನವನ್ನು ಆನಂದವಾಗಿ ಪರಿವರ್ತಿಸುತ್ತೇನೆ. ನಾನು ತಿದ್ದುಪಡಿಯ ಮೂಲಕ ಇತರರಿಗೆ ಸಹಾಯ ಮಾಡುತ್ತೇನೆ. ನಾನು ಅಹಂಕಾರ ಮತ್ತು ದೇಹಪ್ರಜ್ಞೆಯಿಂದ ಮುಕ್ತನಾಗಿದ್ದೇನೆ. ನಾನು ಒತ್ತಡದಿಂದಲ್ಲ, ಉಪಸ್ಥಿತಿಯಿಂದ ಉನ್ನತಿ ಹೊಂದುತ್ತೇನೆ. ನನ್ನ ಆಧ್ಯಾತ್ಮಿಕ ಬಹಿರಂಗಪಡಿಸುವಿಕೆಗೆ ನಾನು ನನ್ನನ್ನು ಸಿದ್ಧಪಡಿಸಿಕೊಳ್ಳುತ್ತೇನೆ. ನಾನು ವಸ್ತುವಿನ ಮೇಲೆ ಯಜಮಾನನಾಗಲು ಆಯ್ಕೆ ಮಾಡುತ್ತೇನೆ. ನಾನು ಶುದ್ಧ ಸ್ಮರಣೆಯಿಂದ ಆಂತರಿಕ ಶಬ್ದವನ್ನು ನಿವಾರಿಸುತ್ತೇನೆ. ನಾನು ಈ ಯುಗದಲ್ಲಿ ದೇವರ ಭರವಸೆಯ ದೀಪ. ನಾನು ನನ್ನ ಗುಣಗಳ ಮೂಲಕ ಬಾಬಾರ ಸಂದೇಶವನ್ನು ಸಾಗಿಸುತ್ತೇನೆ. ನಾನು ಮನಸ್ಸಿನ ಮೌನವನ್ನು ಪ್ರೀತಿಯಿಂದ ಅಭ್ಯಾಸ ಮಾಡುತ್ತೇನೆ. ನಾನು ದೈವಿಕ ಕಂಪನಗಳಿಂದ ಸ್ಥಳಗಳನ್ನು ಬೆಳಗಿಸುತ್ತೇನೆ. ನಾನು ಇತರರನ್ನು ಸೌಮ್ಯ ದೃಷ್ಟಿಯಿಂದ ಮುನ್ನಡೆಸುತ್ತೇನೆ. ನಾನು ಅಧಿಕಾರವನ್ನು ಪಡೆಯಲು ಆಯ್ಕೆ ಮಾಡುತ್ತೇನೆ, ಮೀರಿಸಲು ಅಲ್ಲ. ನಾನು ಶ್ರೀಮತವನ್ನು ನನ್ನ ನೈಸರ್ಗಿಕ ಜೀವನ ವಿಧಾನವಾಗಿ ಅನುಸರಿಸುತ್ತೇನೆ. ಆಧ್ಯಾತ್ಮಿಕ ಶರಣಾಗತಿಯ ಮೂಲಕ ನಾನು ಅದೃಶ್ಯ ಸಹಾಯವನ್ನು ಪಡೆಯುತ್ತೇನೆ. ನಾನು ದೇವರ ದೈವಿಕ ಆಶೀರ್ವಾದಗಳಿಂದ ಹೊಳೆಯುತ್ತೇನೆ. ನಾನು ಇತರರಲ್ಲಿ ದೈವತ್ವವನ್ನು ಜಾಗೃತಗೊಳಿಸಲು ಸಹಾಯ ಮಾಡುತ್ತೇನೆ. ನಾನು ಪ್ರತಿಕ್ಷಣವೂ ಆತ್ಮಪ್ರಜ್ಞೆಯ ಅರಿವಿನಲ್ಲಿ ಬದುಕುತ್ತೇನೆ. ದೌರ್ಬಲ್ಯವು ನನ್ನ ದೃಷ್ಟಿಯನ್ನು ಮರೆಮಾಡಲು ನಾನು ಬಿಡುವುದಿಲ್ಲ. ನಾನು ಅನುಮಾನದ ನೆರಳಿನಿಂದ ಅಸ್ಪೃಶ್ಯನಾಗಿರುತ್ತೇನೆ. ನಾನು ಮೌನದ ಶಕ್ತಿಯಿಂದ ಮಾತನಾಡುತ್ತೇನೆ. ನಾನು ನನ್ನ ಶುದ್ಧ ಕಂಪನಗಳ ಮೂಲಕ ನಿರಂತರವಾಗಿ ಸೇವೆ ಮಾಡುತ್ತೇನೆ. ನಾನು ಬಾಬಾರ ಕಾರ್ಯವನ್ನು ಪೂರೈಸಲು ಸದಾ ಸಿದ್ಧನಾಗಿರುತ್ತೇನೆ. ನಾನು ಶಾಂತಿಯುತ, ನಿರ್ಲಿಪ್ತ ಬುದ್ಧಿಯಿಂದ ಕಾರ್ಯಗಳನ್ನು ಮಾಡುತ್ತೇನೆ. ನಾನು ಅತ್ಯಂತ ದುರ್ಬಲ ಆತ್ಮಗಳನ್ನು ಸಹ ಆತ್ಮಗೌರವದಿಂದ ಮೇಲಕ್ಕೆತ್ತುತ್ತೇನೆ. ನನ್ನ ಶುದ್ಧ ಆಲೋಚನೆಗಳ ಶಕ್ತಿಯ ಮೂಲಕ ನಾನು ಇತರರನ್ನು ಗುಣಪಡಿಸುತ್ತೇನೆ.
ನಾನು ಶ್ರಮದಿಂದ ಮುಕ್ತನಾಗಿ ಸಂತೋಷದಿಂದ ತುಂಬಿರುತ್ತೇನೆ. ನಾನು ಹಗುರ, ನಿರ್ಲಿಪ್ತ ಮತ್ತು ಪ್ರೀತಿಯಿಂದ ತುಂಬಿರುತ್ತೇನೆ. ನಾನು ನನ್ನ ಯೋಗ ಮತ್ತು ಶುದ್ಧತೆಯಲ್ಲಿ ಸ್ಥಿರವಾಗಿರುತ್ತೇನೆ. ನಾನು ಬಾಬಾನಂತೆಯೇ ನಿರೀಕ್ಷೆಯಿಲ್ಲದೆ ಪ್ರೀತಿಸುತ್ತೇನೆ. ನಾನು ಎಲ್ಲರನ್ನೂ ಉದಾರ ಹೃದಯದಿಂದ ಸ್ವೀಕರಿಸುತ್ತೇನೆ. ನಾನು ನನ್ನ ಶರಣಾಗತಿಯೊಂದಿಗೆ ದೈವಿಕತೆಯಿಂದ ಬೆಂಬಲವನ್ನು ಪಡೆಯುತ್ತೇನೆ. ನಾನು ದೇವರ ಸಾಧನವಾಗುವ ಮೂಲಕ ಪ್ರಪಂಚದ ಆಶಯಗಳನ್ನು ಪೂರೈಸಲು ಸಹಾಯ ಮಾಡುತ್ತೇನೆ. ನಾನು ನನ್ನ ದೃಷ್ಟಿಯ ಮೂಲಕ ಇತರರಿಗೆ ದೇವರ ಪ್ರೀತಿಯ ಅನುಭವವನ್ನು ನೀಡುತ್ತೇನೆ. ನಾನು ಶಾಂತಿ ಮತ್ತು ಸಂತೋಷದ ಮಾಸ್ಟರ್ ದಾನಿ. ನಾನು ನನ್ನ ನಡವಳಿಕೆಯ ಮೂಲಕ ಬಾಬಾರ ಪ್ರತಿರೂಪವನ್ನು ಪ್ರತಿಬಿಂಬಿಸುತ್ತೇನೆ. ನಾನು ದೌರ್ಬಲ್ಯವನ್ನು ಶಕ್ತಿಯಾಗಿ ಪರಿವರ್ತಿಸುವ ಶಾಂತಿಯುತ ಯೋಧ. ನಾನು ಪ್ರತಿದಿನ ನಾಟಕದಲ್ಲಿ ವಿಜಯವಾಗಿ ಬದುಕುತ್ತೇನೆ. ನಾನು ದೇವತೆಯಂತೆ ಪ್ರೀತಿಸುತ್ತೇನೆ ಮತ್ತು ನಿರ್ಲಿಪ್ತನಾಗಿರುತ್ತೇನೆ. ನಾನು ಈ ಜೀವನದ ಅತ್ಯಂತ ಶುದ್ಧ ಉದ್ದೇಶದೊಂದಿಗೆ ಹೊಂದಿಕೆಯಾಗುತ್ತೇನೆ. ನಾನು ಪ್ರತಿದಿನವನ್ನು ಆಧ್ಯಾತ್ಮಿಕ ಉತ್ಸಾಹದಿಂದ ಆಚರಿಸುತ್ತೇನೆ. ನನ್ನ ಆಶೀರ್ವಾದಗಳ ಮೂಲಕ ನಾನು ಇತರರಿಗೆ ಶಕ್ತಿಯನ್ನು ನೀಡುತ್ತೇನೆ. ನಾನು ದೇವರ ಶಕ್ತಿಯಿಂದ ಕತ್ತಲೆಗೆ ಬೆಳಕನ್ನು ತರುತ್ತೇನೆ. ನಾನು ಲಕ್ಷಾಂತರ ಜನರಲ್ಲಿ ಅದೃಷ್ಟಶಾಲಿ ಬೆರಳೆಣಿಕೆಯಷ್ಟು ಜನರಲ್ಲಿ ಒಬ್ಬನೆಂದು ನನಗೆ ತಿಳಿದಿದೆ. ನಾನು ನಿರಂತರವಾಗಿ ಸ್ಮರಣೆ ಮತ್ತು ಆತ್ಮ ಅರಿವಿನ ಕಸರತ್ತನ್ನು ಮುಂದುವರಿಸುತ್ತೇನೆ. ನಾನು ವಿಜಯಶಾಲಿಯಾಗಿದ್ದೇನೆ ಮತ್ತು ಇತರರು ಸಹ ವಿಜಯಶಾಲಿಯಾಗಲು ನಾನು ಸಹಾಯ ಮಾಡುತ್ತೇನೆ. ನಾನು ದೇವರ ಪ್ರೀತಿಯಲ್ಲಿ ವಿಲೀನನಾಗಿ ಹಳೆಯ ಪ್ರಪಂಚದಿಂದ ಬೇರ್ಪಟ್ಟಿದ್ದೇನೆ. ನಾನು ಭೇಟಿಯಾಗುವ ಪ್ರತಿಯೊಂದು ಆತ್ಮಕ್ಕೂ ಆಧ್ಯಾತ್ಮಿಕ ಸಹಕಾರದ ಹಸ್ತವನ್ನು ನೀಡುತ್ತೇನೆ. ದೇವರ ಶುದ್ಧ ನಿರ್ದೇಶನಗಳನ್ನು ಅನುಸರಿಸುವಲ್ಲಿ ನಾನು ಆಳವಾದ ತೃಪ್ತಿಯನ್ನು ಅನುಭವಿಸುತ್ತೇನೆ. ನಾನು ದುರ್ಬಲ ಆತ್ಮಗಳನ್ನು ಪ್ರೀತಿಯ ಶಕ್ತಿ ಮತ್ತು ಶುದ್ಧ ದೃಷ್ಟಿಯಿಂದ ಮೇಲಕ್ಕೆತ್ತುತ್ತೇನೆ. ನನ್ನ ಉನ್ನತ ಆಲೋಚನೆಗಳ ಮೂಲಕ ನಾನು ಶಾಂತಿ ಮತ್ತು ಸ್ಥಿರತೆಯ ಉಡುಗೊರೆಯನ್ನು ನೀಡುತ್ತೇನೆ. ನಾನು ಬಾಬಾ ಅವರ ಪ್ರೀತಿಯ ಕಳೆದುಹೋದ ಮತ್ತು ಈಗ ಸಿಕ್ಕ ಮಗು. ನಾನು ಪದಗಳಿಗಿಂತ ಹೆಚ್ಚಾಗಿ ನನ್ನ ಉನ್ನತ ಮನೋಭಾವದ ಮೂಲಕ ಸೇವೆ ಸಲ್ಲಿಸುತ್ತೇನೆ. ನಾನು ಮನಸ್ಸಿನ ಮೌನವನ್ನು ಅಭ್ಯಾಸ ಮಾಡುತ್ತೇನೆ ಮತ್ತು ಸಮಯ ಮತ್ತು ಶಕ್ತಿಯನ್ನು ಉಳಿಸುತ್ತೇನೆ. ನಾನು ಕಂಪನಗಳ ಮೂಲಕ ಕತ್ತಲೆಯನ್ನು ಹೋಗಲಾಡಿಸುವ ದೈವಿಕ ಬೆಳಕು. ನಾನು ಆಕರ್ಷಣೆಯನ್ನು ಮೀರಿ ಯಾವಾಗಲೂ ತಂದೆಯ ಹತ್ತಿರ ಇರುತ್ತೇನೆ. ದೈವಿಕ ಪ್ರೀತಿಯಲ್ಲಿ ವಿಲೀನವಾಗುವ ಮೂಲಕ ನಾನು ಸಂಸ್ಕಾರಗಳನ್ನು ಸುಲಭವಾಗಿ ಪರಿವರ್ತಿಸುತ್ತೇನೆ. ನಾನು ನಿರಂತರ ನಂಬಿಕೆಯೊಂದಿಗೆ ಶುದ್ಧತೆ ಮತ್ತು ಶಕ್ತಿಯ ಹಾದಿಯಲ್ಲಿ ನಡೆಯುತ್ತೇನೆ. ನಾನು ದೇವರ ಸದ್ಗುಣಗಳನ್ನು ಉದಾರವಾಗಿ ಹಂಚಿಕೊಳ್ಳುತ್ತೇನೆ. ನನ್ನ ಕಾರ್ಯಗಳು ಮತ್ತು ಉದ್ದೇಶಗಳ ಮೂಲಕ ನಾನು ಜೀವಂತ ಆಶೀರ್ವಾದವಾಗುತ್ತೇನೆ. ನಾನು ಎಲ್ಲಿಗೆ ಹೋದರೂ ಪರೋಪಕಾರಿ ವಾತಾವರಣವನ್ನು ಸೃಷ್ಟಿಸುತ್ತೇನೆ. ಇತರ ದೌರ್ಬಲ್ಯಗಳನ್ನು ನೋಡಿದಾಗಲೂ ನಾನು ಶುಭ ಹಾರೈಕೆಗಳನ್ನು ಕಾಪಾಡಿಕೊಳ್ಳುತ್ತೇನೆ. ನಾನು ಅಂತರ್ಮುಖಿಯಾಗಿರುತ್ತೇನೆ ಮತ್ತು ನನ್ನ ಶಾಶ್ವತ ರೂಪಕ್ಕೆ ಸಂಪರ್ಕ ಹೊಂದಿದ್ದೇನೆ. ನಾನು ದೇವರ ಪೋಷಣೆಯನ್ನು ಪ್ರೀತಿಯಿಂದ ವಿತರಿಸುತ್ತೇನೆ. ನಾನು ಯೋಗ್ಯ ಉತ್ತರಾಧಿಕಾರಿಯಾಗಲು ಮತ್ತು ತಂದೆಯಂತೆ ಆಗಲು ನನ್ನ ಹಕ್ಕನ್ನು ಹೇಳಿಕೊಳ್ಳುತ್ತೇನೆ. ಓಂ ಶಾಂತಿ. ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ. ನಿಮ್ಮ ಬದುಕು ಶುಭಕರವಾಗಲಿ, ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ.
ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ. ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ. ಓಂ ಶಾಂತಿ.